ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನಿನ್ನೆಯಿಂದ ನನ್ನ ಮಗಳು ಯಾಕೋ ಸರಿಯಾಗಿ ಊಟ ಮಾಡ್ತಾ ಇಲ್ಲ. ಅದಕ್ಕೆ ಬೆಳಿಗ್ಗೆ ರಾಗಿ ಗಂಜಿ ಮಾಡಿದ್ದೆ. ನಾನು ಕುಡಿಸಿದ್ರೆ ಕುಡಿತಾ ಇಲ್ಲ. ಬಾಟಲ್ಗೆ ಕೊಟ್ಟರೆ ಟಿ ವಿ ನೋಡ್ತಾ ಕುಡಿತಾ ಇದ್ದಾಳೆ. ತುಂಬ ಕೆಲಸ ಇದೆ ಮನೇಲಿ, ಏನು ಕೆಲಸ ಆಗಿಲ್ಲ. 10 ಗಂಟೆ ಆಗಿ ಬಂದಿದೆ. ಅದಕ್ಕೆ ಟಿ ವಿ ಹಚ್ಕೊಟ್ಟು ಕೆಲಸ ಮಾಡ್ಕೊಳ್ತಿದ್ದೀನಿ. ಇವತ್ತು ಟಿಫಿನ್ ಕೂಡ ಏನು ಮಾಡಿಲ್ಲ, ಡೈರೆಕ್ಟಾಗಿ ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಗಂಜಿ ಕುಡಿಯೋದು ಬಿಟ್ಟು ಟಿ ವಿ ನೋಡೋದು ಬಿಟ್ಟು ಈಗ ಅಲಸಂದಿ ತಿನ್ನೋಕ್ಕೆ ಬಂದಿದ್ದಾಳೆ ನನ್ನ ಮಗಳು. ಈ ವೈಟ್ ಕಲರ್ ಅಲಸಂದಿ ಹೊಲದಲ್ಲಿ ಬೆಳೆದಿರೋದು. ಇದು ಬೇಗನೆ ಕುದಿಯುತ್ತೆ, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಕೆಂಪು ಕಲರ್ ಅಲಸಂದಿ ಹಾಗೆ ವೈಟ್ ಕಲರ್ ಅಲಸಂದಿ ಎರಡೂ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಪುಂಡಿ ಪಲ್ಯ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈ ಪುಂಡಿ ಪಲ್ಯ ಕೂಡ ಹೊಲದಲ್ಲಿ ಬೆಳೆದಿರೋದು. ಹೊಲದಲ್ಲಿ ನೀರಿದ್ದರೆ ಏನಾದರೂ ಬೆಳಿಬೋದು. ನಾವು ಮನೆಗೋಸ್ಕರ ಏನಾದರೂ ಬೇಕಂದರೆ ಸ್ವಲ್ಪನೇ ಹೊಲದಲ್ಲಿ ಬೆಳಿತೀವಿ. ಈ ಕಾಳುಗಳು ಪಲ್ಯ ಎಲ್ಲ ಆರ್ಗಾನಿಕ್ಕು, ಕೆಮಿಕಲ್ ಏನು ಹಾಕದೆ ಬೆಳೆಸಿರೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೆಳೆದು ತಿನ್ನೋದು ತುಂಬ ಖುಷಿ ಅನಿಸುತ್ತೆ. ನಮಗೆ ಇಲ್ಲಿ ಟೈಮಿಗೆ ಏನಾದರೂ ಬೇಕಂದರೆ ಸಿಗಲ್ಲ. ಏನು ಬೇಕಂದ್ರೂ ನಾವು 7 ಕಿಲೋಮೀಟರ್ ದೂರ ಹೋಗಬೇಕು. ಮಾರ್ಕೆಟ್ ಯಾವ ಹತ್ರ ಇಲ್ಲ ಇಲ್ಲಿ. ನನಗೆ ಈ ಪುಂಡಿ ಪಲ್ಯ ಸಾರು ಯಾವ ಥರ ಮಾಡಬೇಕು ಅಂತೇಳಿ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಒಂದು ಸಾರಿ ಮಾಡಿದ್ದೆ, ಯಾವ ಥರ ಮಾಡಿದ್ದೆ ಅಂತೇಳಿ ನನಗೂ ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಈ ಸಾರಿ ಮಾಡ್ತಾಯಿದ್ದೀನಿ, ನೋಡಬೇಕು ಯಾವ ಥರ ಆಗುತ್ತೆ ಅಂತೇಳಿ. ಚೆನ್ನಾಗಾದರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಕ್ಕೆ ವಿಡಿಯೋ ಇರುತ್ತೆ. ನನ್ನ ಅಡುಗೆ ವಿಡಿಯೋ ನೋಡಿಕೊಂಡು ನಾನೇ ನೆಕ್ಸ್ಟ್ ಟೈಮು ಮತ್ತೆ ಅಡುಗೆನ ಟ್ರೈ ಮಾಡ್ಬೋದು. ಈಗ ಪುಂಡಿ ಪಲ್ಯನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಪಲ್ಯ ಹುಳಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿನ ಆಲ್ರೆಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕ್ಯಾಪ್ ಕ್ಲೋಸ್ ಮಾಡಿ ಒಂದು 6-7 ವಿಸಿಲ್ ಹಾಕ್ಸ್ಕೊಳ್ತೀನಿ. ಅಷ್ಟರಲ್ಲೇ ಅಲಸಂದಿ ಎಲ್ಲ ಕುದಿಯುತ್ತೆ, ಸೊಪ್ಪೇನು ಬೇಗ ಕುದಿಯುತ್ತೆ. ಹೊಲದಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಿ. ಮಳೆ ತುಂಬ ಬಂದಿದೆ ಈಗ 1-2 ದಿನದ ಕೆಳಗಡೆ ಅಂಥೇಳಿ. ಒಗ್ಗರಣೆ ಕೂಡ ಕೊಟ್ಟಿದ್ದಾಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಪುಂಡಿ ಪಲ್ಯ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಊಟ ಮಾಡಿದ್ರೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿದೆ ಅಂಥೇಳಿ. ಅದ್ರ ಜೊತೆ ನಂಚ್ಕೊಳ್ಳೋಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಸುಂಡಿಗೆನ ಹುರಿದಿದೆ. ಟೇಸ್ಟು ತುಂಬ ಚೆನ್ನಾಗಾಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತಿದೆ ಅಷ್ಟೆ. ಊಟ ಎಲ್ಲ ಆಯಿತು. ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲೇ ನನ್ನ ಮಗಳು ಕೂಡ ಮಲ್ಕೊಂಡು ಎದ್ಲು. ನನ್ನ ಮಗಳಿಗೆ ಊಟ ಮಾಡಿಸಿ ಈಗ ಹಣ್ಣು ತಿನ್ನೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಎಲ್ಲ ಹಣ್ಣುಗಳು ತುಂಬ ಇಷ್ಟಪಟ್ಟು ತಿಂತಾಳೆ. ಆದರೆ ಊಟ ಆದಮೇಲೆ ಕೊಡ್ತೀನಿ. ಹಣ್ಣು ತಿಂದರೆ ಊಟ ಮಾಡಲ್ಲ, ಅದಕ್ಕೋಸ್ಕರ ಸ್ವಲ್ಪ ಊಟ ಮಾಡಿಸಿ ಅದಾದಮೇಲೆ ಹಣ್ಣು ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮ್ಯಾಂಗೋ ಸೀಸನ್ನು ಮುಗಿತಾ ಬಂತು. ನಮ್ಮ ಕಡೆ ಹಣ್ಣುಗಳು ಕಡಿಮೆ ಆಗಿದ್ದವು, ಮಾರ್ಕೆಟ್ಗೆ ಬರ್ತಾ ಇಲ್ಲ ಅಷ್ಟೊಂದಾಗಿ. ಹಣ್ಣು ಕಟ್ ಮಾಡೋಕ್ಕಿಲ್ಲ, ಆಗಲೇ ನನ್ನ ಮಗಳು ಒಂದು ಪೀಸ್ನ ತೊಗೊಂಡು ತಿಂತಾ ಇದ್ದಾಳೆ.